ಸುಸ್ವಾಗತಂ. ಧ್ವಜ ಹಾರ್ತಿದೆ, ಧ್ವಜದ ಪಕ್ಕ ಪ್ರಜಾ ಬರ್ತಿದ್ದಾರೆ. ಮಂತ್ರಾಲಯ ಬ್ರಿಡ್ಜ್. ಸುಸ್ವಾಗತಂ. ಮಹಾಯಾಗಿಲಮ್ಮ ದೇವಸ್ಥಾನಂ. ತುಂಬ ಚೆನ್ನಾಗಿದೆ ದ್ವಾರ. ಇವತ್ತು ನೈಟ್ನ ಲಾಸ್ಟ್ ಟೋಲ್ಗೇಟ್ ಮಂತ್ರಾಲಯ ಎಂಟ್ರಿ. ಮೇಲೆ ನೋಡಿರುವ ಜನರು ಮಾಡೋ ಕಾಯ ಬರೀ ಇಂಥದೆಯ. ಈವ್ನಿಂಗ್ ಅರೌಂಡ್ 7 to 8 ಆ ಟೈಮ್ಗೆಲ್ಲ ನಾವು ಹೊರಟಾಗ ನಮಗೆ ರಾಯಚೂರಿಗೆ ಹೋಗೋಕ್ಕಿತ್ತು. ಬಟ್ ಇಲ್ಲಿ ನೋಡಿ ಧ್ವಜ ಹಾರ್ತಿದೆ. ಕರ್ನಾಟಕ ಧ್ವಜ ಹಾರ್ತಿದೆ, ಧ್ವಜದ ಪಕ್ಕ ಪ್ರಜಾ ಬರ್ತಿದ್ದಾರೆ. ಸೊ ಇವಾಗ ರಾಯಚೂರಿಗೆ ರೀಚ್ ಆಗೋಕ್ಕೂ ಮುಂಚೆನೇ ನಮಗೆ ರಾಯಚೂರಿಗೆ ರಿಲೇಟ್ ಆಗಿರೋಂಥ ಸ್ಟ್ಯಾಂಪ್ ಸೀಲ್ ಕಲೆಕ್ಟ್ ಮಾಡೋದಕ್ಕೆ ಮಂತ್ರಾಲಯದಿಂದ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಹಳ್ಳಿ ಇದೆ, ಬಿಚ್ಚಹಳ್ಳಿ ಅಂದ್ಬಿಟ್ಟು. ಸೊ ಅಲ್ಲಿ ರಾಘವೇಂದ್ರ ಸ್ವಾಮಿಯವರ ಮೊದಲನೇ ಶಿಷ್ಯ ಅವರು ಅಲ್ಲೇ ವಾಸವಾಗಿದ್ದರಂತೆ. ಸೊ ಅದನ್ನು ಪೋಸ್ಟ್ ಆಫೀಸ್ ಆಗಿ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಇವಾಗ ಮುದ್ರೆನ ಕಲೆಕ್ಟ್ ಮಾಡ್ಕೋಬೇಕು. ಮಂತ್ರಾಲಯ ಬ್ರಿಡ್ಜ್, ಉಕ್ಕಿನ ನಿರ್ಮಾಣ, ಎಲ್ಲ ಹ್ಯುಮಿಡಿಟಿಗೆ ತುಕ್ಕಿಡ್ದೋಗಿದೆ. ತುಂಬ ಚೆನ್ನಾಗಿದೆ. ತುಂಗಭದ್ರಾ ನದಿ ಫುಲ್ಲು ತುಂಬೋಗಿದೆ. ಸೊ ಇದು ರಾಯಚೂರು ಅಂದರೆ ನಮಗೆ ನೆನಪಾಗೋದು ನೆಕ್ಸ್ಟ್ ನಮ್ಮ ಆಫೀಸ್ ಕೊಲೀಗ್ಸ್ ಚಂಟಿ ಬಾಬು ಮತ್ತು ಸುನಿಲ್ ಆಚಾರ್ಯ. ನನಗೆ ಸುನಿಲ್ ಇವ್ರಿಗೆ ಎಂಗೇಜ್ಮೆಂಟ್ ಆಗಿದೆ, ಜನವರಿಲೇನೋ ಮದುವೆ ಅಂತೆ. ಪಾಪ ಫ್ರೀಡಮ್ ಕಳ್ಕೊಬಿಟ್ರು, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ತಾನೇ ಫೋನ್ ಮಾಡಿಬಿಟ್ಟು ಬ್ರೋ ರಾಯಚೂರು ನಮ್ಮೂರು ಬ್ರೋ, ವೆಲ್ಕಮ್ ಟು ನಮ್ಮೂರು ಅಂದ್ಕೊಂಡು. ತುಂಬ ಒಳ್ಳೆ ಮನುಷ್ಯ. ಇನ್ನು ಏನೋ ಬೇಕಂತ ನಾಟ್ಯ ಮಾಡೆ. ಇದು ಈ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ ನಮಗೆ ಫಿಲಾಂಟ್ರಪಿಲ್ ಇರುವಂತ ಪಾಸ್ಪೋರ್ಟ್ ಅಲ್ಲಿ ಒಂದು ಪೇಜ್ ಇದೆ. ಆ ಪೇಜ್ ಬಂದು ನಮಗೆ ಮಂತ್ರಾಲಯ ಹತ್ರ ಇದೆ, ಬಿಚ್ಚಳ್ಳಿ. ತುಂಬಾ ದೂರ ಹೋಗುವಂಥದ್ದೇನಿಲ್ಲ, ಅಥವಾ ಡಿಸ್ಟಿಕ್ಕಿಗೆ ಹೋಗುವಂಥದ್ದು. ಇದು ಅಪ್ಪಣಾಚಾರ್ಯರು ಮನೆ ಇರುತ್ತೆ. ಓಕೆ, ಅಪ್ಪಣಾಚಾರ್ಯ ಯಾರು ಲೆಕ್ಕ ಬರುತ್ತೆ? ಅದು ರಾಘವೇಂದ್ರ ಸ್ವಾಮಿ ಶಿಷ್ಯರು. ಹೌದಾ? ಓಕೆ. ಅದು ಮನೆದು ಇದು ಮಾಡಿಸಿ ಅದು ಸೀಲ್ ಮಾಡಿಸಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಇದು ಮಾಡ್ಯಾರ. ಓಕೆ. ಸೊ ನೀವು ಇಲ್ಲಿ ಸುತ್ತಮುತ್ತ ಗ್ರಾಮಕ್ಕೆಲ್ಲ ನೀವೇ ಪೋಸ್ಟ್? ನಾವೇ ಪೋಸ್ಟ್. ನೀವು ಒಬ್ಬರೇ? ಸಿಂಗಲ್ ಹ್ಯಾಂಡ್ ಕೊಟ್ಟಾರಾ? ಓಕೆ ಓಕೆ. ಹೆಸರು ಸರ್? ಎಷ್ಟು ವರ್ಷದಿಂದ? ಹುಸೇನಪ್ಪ ನಾಯಕ್ ಅಂತ ಸರ್. ಹುಸೇನಪ್ಪ ನಾಯಕ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಿರೋದು ಸರ್? ನಾನೀಗ ಸುಮಾರು ಒಂದು 40 ವರ್ಷ. 40 ವರ್ಷ ಆಯ್ತಾ? ಒಬ್ಬರೇ? ಅವ್ರು ಹೇಳಿದ್ದನ್ನು ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ತಗೊಳ್ಳಿ ಸರ್. ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ನಾನು ಇವಾಗ ಡ್ಯೂಟಿಗೆ ಹೋಗ್ತಿದ್ದೆ ಸರ್, ಹಂಗಲ್ಲ ಬೆಟ್ಟಾಗಿನೇ ಚಲೋ ಆಯ್ತು ಸರ್. ಸೊ ನಾವಿಲ್ಲಿ ಬಂದು ಎಲ್ಲಿ ಅಂತ ಹುಡುಕ್ತಾ ಇದ್ದೋ, ಇಲ್ಲಿ ಹಳ್ಳಿ ಮರದ ಹತ್ರ ಒಂದು ಯುವಕರು ಕೂತಿದ್ರು. ಅವ್ರನ್ನ ಕೇಳಿದೆ, ಅವರೊಂದು ಇಲ್ಲ ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲ ಏನಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಇಲ್ಲಿ ಪೋಸ್ಟ್ ಆಫೀಸ್ ಇದೆ ಅಂದ್ಬಿಟ್ಟು. ಸೊ ಅವ್ರಂದ್ರೆ ಇಲ್ಲ, ನಮ್ಗೆ ಗೊತ್ತಿರೋದು ಒಬ್ಬರೇ ಮಾಸ್ಟ್ರು, ಪೋಸ್ಟ್ ಕೊಡೋದವ್ರೆ, ಅವ್ರನ್ನ ಮೀಟ್ ಮಾಡಿ ಅಂದ್ಬಿಟ್ಟು ಹೇಳಿದ್ರು. ನೋಡಿದ್ರೆ ಅವ್ರು ಹೇಳಿದ್ರು ಇಲ್ಲ ಇದು ನಮ್ಮದೇ. ಆಮೇಲೆ ಸೀಲ್ ತೋರಿಸಿದ ತಕ್ಷಣ ಅವ್ರು ಗುರ್ತಿಡಿತು, ಓಕೆ ಈ ಸೀಲ್ಗೆ ಬಂದಿದ್ದಾರೆ ಅಂದ್ಬಿಟ್ಟು. ಸೊ ಇವಾಗ ಸೀಲ್ನ ಕಲೆಕ್ಟ್ ಮಾಡ್ಕೊಂಡು ಆಯ್ತು. ಇಲ್ಲಿ ಮುಂದೆ ಕಡೆ ಒಂದು ಸ್ವಾಮೀಜಿದು ಮಠ ಇದೆಯಂತೆ, ಅದು ನೋಡಿ ತುಂಬ ಚೆನ್ನಾಗಿದೆ ಅಂದರು. ಅಪಾಯ, ಡೇಂಜರ್, ಆಳವಿದೆ, ಇಲ್ಲೆಲ್ಲ ನೀರಿಗೆಲ್ಲ ಇಳಿಯಂಗಿಲ್ಲಪ್ಪ, ನೀವು ಕೋಚ್ಕೊಂಡು ಹೊಂಟೋಗುತ್ತೆ ಅಷ್ಟೇ. ಮೊಸಳೆ ಇದೆಯಂತ ಇಲ್ಲಿ ಬ್ರೋ, ಆಳ ಇದೆ ಬ್ರೋ ಮಾತ್ರ ನೀರು. ಒಂದು ಟೆಂಪಲ್ ಇದೆ. ಸೊ ಒಳ್ಳೆ ಲ್ಯಾಂಡ್ಸ್ಕೇಪ್ ಇದೆ ಇಲ್ಲಿ. ತುಂಗಭದ್ರಾ ನದಿ ಹರಿದ್ರೆ ಒಳ್ಳೆ ನೀರಾವರಿ ಜಮೀನಿದೆ ಈ ಕಡೆ ಎಲ್ಲ. ಬಸವಣ್ಣ ಸರ್ಕಲ್, P9999 ಅಂತೆ. ನಂಬರ್ಗೆ ಸುಮಾರು ದುಡ್ಡು ಖರ್ಚು ಮಾಡ್ಬಿಟ್ಟವ್ರ ಅಂತ ಬಿಟ್ಬೇಕಾದ್ರೆ ಅಂದ್ಕೊಂಡಿದ್ದು. ಓಕೆ, ನಾವು ಟ್ರಾವೆಲಿಂಗ್ ಮಾಡಿ 6-7 o'clock ಎಲ್ಲ ರೀಚ್ ಆದಮೇಲೆ ಪೋಸ್ಟ್ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಬಟ್ ನಮ್ಗೆ ಇಲ್ಲಿ ಕೆರ್ಕೊಳ್ಳೋಕ್ಕೂ ಪುರ್ಸೋತಿಲ್ಲ. ನಾವು ತೆಗಿಯೋ ಫೋಟೋಸ್ನೆಲ್ಲ ಪ್ರಿಯಾ ಅವ್ರಿಗೆ ಕಳಿಸಿದ್ರೆ ಪ್ರಿಯಾ ಅವರು ಅದನ್ನು ನೀಟಾಗಿ ಪ್ರಾಸೆಸ್ ಮಾಡಿ ಅದು ಯಾವ ರೀತಿ ಹಾಕ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡಿ ಒಳ್ಳೆ ಸಾಂಗ್ಸ್ಗಳು ಅಡ್ಜಸ್ಟ್ ಮಾಡಿ ಅವ್ರ ಕಡೆಯಿಂದ ಆದಷ್ಟು ಸಪೋರ್ಟ್ನ ನಮಗೆ ಕೊಡ್ತಿದ್ದಾರೆ. ಅಥವಾ ಏನು ವ್ಯಾಲ್ಯೂಬಲ್ ಟೈಮ್ ಅಂತ ನಾವು ಕರಿತೀವಿ ಅದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ನೋಡುವ, ದೇವರವ್ರಿಗೆ ಒಳ್ಳೇದು ಮಾಡಲಿ. ಕೃಷಿಗೆ ಅಂತಲೇ ಒಂದು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಇದೆ, ತುಂಬ ಚೆನ್ನಾಗಿದೆ ಇದು.
ಹೊರಗಡೆ ಕೃಷಿ ಭೂಮಿಯಲ್ಲಿ ಇಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಪ್ರಾಕ್ಟಿಕಲ್ಸ್ ಎಲ್ಲ ಇಲ್ಲೇ ಹೇಳ್ಕೊಡ್ತಾರೇನೋ. ಜಸ್ಟ್ ರಿಲಯನ್ಸ್ ಡಿಜಿಟಲ್ಗೆ ಒಂದು ಬ್ರೇಡೆಡ್ ಕೇಬಲ್ ತೊಗೋಬೇಕು ಅಂತ ಹೋಗಿದ್ದೆ. ಅವ್ರು ಕೇಳಿದ್ರು ಹೇಗೆ ಸರ್ ಟ್ರಾವೆಲಿಂಗ್ ಏನು ಕ್ಯಾಮ್ರಾ ಹಂಗೆ ಹಿಂಗೆ ಅಂದ್ಬಿಟ್ಟು ಅಲ್ಲಿ ಮಾತಾಡಿಸ್ತಾ ಆಮೇಲೆ ಎಲ್ಲ RCB ಫ್ಯಾನ್ಸ್ ಎಲ್ಲ ಒಟ್ಟಿಗಾಗ್ಬಿಟ್ಟು ಆಮೇಲೆ ರಿಲಯನ್ಸ್ ಶೋರೂಮಲ್ಲೇ ನಮ್ಮದು RCB ಸಾಂಗ್ ವಿಕಟ ಕವಿ ಮನೋಜ್ ಅವ್ರು ಬರೆದಿರೋಂಥ ಬಿಲೀವರ್ ಸಾಂಗ್ನ ಅಲ್ಲಿ ಪ್ಲೇ ಮಾಡಿಸಿ ಸಚಿನ್ ವೋಕಲ್ಸ್, ರಂಜಿತ್ ಎಡಿಟ್ಸ್ ಆ್ಯಂಡ್ ಡಿ ಅವರ ಎಕ್ಸ್ಟ್ರಾಡಿನರಿ ಕೋರಸ್. ರಾಜ್ಕುಮಾರ ನಿಮ್ಮ ಹೆಸರು ಮೇಡಮ್? ಸೌಮ್ಯ. ಚೆನ್ನಾಗಿದೆಯಾ?